ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹೇಳಿ. ಅವನಲ್ಲಿ ಬಂದು ನಂದು ಇದು ಮಿರರ್ ಇದ್ರದೊಂದು ವಾಚನೆಗೆ ಉಂಟು, ಅದನ್ನು ಕತ್ಕೊಂಡು ಹೋಗಿದ್ದಾನೆ. ಇಲ್ಲಿ ಅದು ಬಂದಿದ್ದ ನನಗೆ ಕೂಡ ಹೇಳಿದ್ದ ಕಾಪರ್ ಇದು ಕಾಪರ್ ಇದು ಕರ್ಮ ಒಂದು ನೋಡಿ, ಅದು ಕಾಪರ್ ಇದು ಅಂತ ಹೇಳಿ ತಗೊಂಡು ಹೋಗಿದ್ದಾನೆ. ಮತ್ತೆ ನನಗೆ ಇದನ್ನು ಕೊಟ್ಟು ಹೋಗಿದ್ದಾನೆ ಇದ್ರದ್ದು. ರಾಯ್ ನನಗೆ ಬೇಕದ ಹೋಗಿ ಎಲ್ಲೆಲ್ಲಿ ಆಗ್ತಾನೆ. ಮತ್ತೆ ಅವನು ಎಂತ ಹೇಳುದು, ಈ ಹುಡುಗರು ಒಂದು ಬಿಡುದಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳಿ. ಕದ್ದೋಗಿದ್ದಾನೆ ನನ್ನ ಬಾಜನಿಗೆ ಕತ್ಕೊಂಡು ಹೋಗಿದ್ದಾನೆ ಇಲ್ಲಿಂದ. ನಾನು ಇಲ್ಲಿ ಹುಡುಕುದು, ಮತ್ತೆ ನನಗೆ ನೆನಪಾಯ್ತು ಅವ್ನು ಬಂದಿದ್ದ ಅಲ್ಲ ಅಂತ ಹೇಳಿ. ಅವನು ಬಂದ್ರೆ ಹಾಗೆ ಕಾಪರ್ ಇದ್ರದ್ದೆಲ್ಲ ತಗೊಂಡು ಹೋಗಿದ್ದಾನೆ, ಮತ್ತೆ ಇದನ್ನ ಇಟ್ಟೋಗಿದ್ದಾನೆ. ಇದು ನಂದು ಫೇವ್ರೇಟ್. ಇದು ಇದರದ್ದು ಬಾಚನಿಗೆ ಸೆಟ್ ಉಂಟು. ಅದು ಅಪರೂಪ ಯೂಸ್ ಮಾಡುದಮ್ಮ ವಿಡಿಯೋ ಮಾಡುವಾಗೆಲ್ಲ. ಇಲ್ಲಿ ಇಟ್ಟಿದ್ದಾನೆ ನೋಡು, ನಂಗೆ ಬೇಕದು ಇದು. ಇವ್ರು ನೋಡಿ ಅಂತ ಮಧ್ಯದಲ್ಲಿ ನಿಂತಿದ್ದಾರೆ. ಎರಡು ಸೈಡ್ ಡೋರ್ ಓಪನ್, ಹೀರೋಯಿನ್ ತರ ಮಧ್ಯದಲ್ಲಿ ನಿಂತು ಅದು ಕೂಡ ನಿಲ್ಲಿದ್ದು ಫೋಸ್ ನೋಡಿ ಅಂತ. ಸೋಣೇರ ನೀನು ಹೇಗೆ ಕಾಣ್ತೀನ ನನಗೆ ಗೊತ್ತಿಲ್ಲ. ಒಟ್ಟರಾಗಿ ತೆಗಿತಾ ಇರ್ತಾನೆ. ನಂದು ವಿಡಿಯೋ ನೋಡುವಾಗನೇ ಗೊತ್ತಾಗುತ್ತೆ ಮಂಗ ನಂಗೆ ಬರ್ತಾ ಇರ್ತೀನಿ ಅದರಲ್ಲಿ. ಹೇಗೆ ಇದ್ದೀನಿ ತೆಗಿತಾನೆ ಮಂಗ. ಇನ್ನೊಮ್ಮೆ ಮಾಡಿ ಅಂತ ಅದು ಸೂಪರ್ ಮ್ಯಾನ್ ಪೋಸ್ ನಿಮ್ದು. ನಾನೀಗ ಅದು ವಿಡಿಯೋ ನೋಡ್ತೀನಿ, ಸರಿ ಇಲ್ಲಾದ್ರೆ ಡಿಲೀಟ್ ಮಾಡ್ತೀನಿ. ಇಲ್ಲ ಡಿಲೀಟ್ ಮಾಡ್ಲಿಕ್ಕಿಲ್ಲ. ಒಟ್ಟರಾಗಿ ಕೆಲವೊಮ್ಮೆ ಒಳ್ಳೆ ಬಂದಿದ್ದಲ್ಲ. ಹಂಗೆ ನಂಗೆ ಅಂತ ಇದ್ದೀನಿ. ನಾ ಎಂತದ ಯೋಚನೆ ಮಾಡ್ತಾ ಇದ್ದೆ ಯಾವಾಗ ತೆಗಿತಿದ್ದಾನೆ ಈಗ. ನಾನು ಎಲ್ಲೇ ಕಿರಿಕಿರಿ ಆಗ್ತಾ ನಾನು ಓಡಿ ಹೋಗ್ತೀನಿ ಇಲ್ಲಿಂದ. ನನಗೆ ಸತ್ಯ ಕಿರಿಕಿರಿ ಆಗ್ತಾ ಉಂಟು. ಎಲ್ಲ ತಗೊಂಡು ಬಾಕ್ಸಲ್ಲಿ ಹಾಕಿ ಹೊರಗೆ ಬಿಸಾಡಿ. ಓ ಇಲ್ಲಿ ಬ್ಯಾಗ್ ಬಂದಿದ್ಯಾ? ಇನ್ನು ಕೂಡ ಸುಮ್ಮನೆ ಬ್ಯಾಗ್ ಇಲ್ಲಿ ಬಂತ? ಇಲ್ಲ, ಅದು ನಾನು ಈಗ ಇಟ್ಟಿದ್ದಷ್ಟೇ. ಒಂದು ಕೆಲವು ವಸ್ತು ಕಾಣ್ತಾ ಇಲ್ಲ ಆರ್ಗನೈಸ್ ಮಾಡುವಂಥದ್ದು, ಹಾಗಾಗಿ ನನಗೆ ಕಿರಿಕಿರಿ ಆಗ್ತಾ ಉಂಟು. ಸುಮಾರು ವಸ್ತು ಇತ್ತು ನಂದು. ಇಲ್ಲಿ ಆಗಿದೆ ಇದೆಲ್ಲ ನೋಡಿ ಸೆಟ್ ಆಯ್ತು. ಇಲ್ಲೊಂದು ಬಾಕಿ ಉಳಿದಿದೆ. ಇಲ್ಲಿ ಒಂದು ನಾನು ಇಟ್ಟಿದ್ದೆ. ಇಲ್ಲಿ ಉಂಟು ರಾಯ್, ಅದು ಇಡಿ, ಅದು ನನಗೆ ಬೇಕು. ಬಿಸಾಡ್ತೀನಿ ಇಲ್ಲಿಂದ. ಇದು ಕೂಡ ಖಾಲಿ ಉಂಟು. ಓಕೆ, ಅಮ್ಮನಿಗೆ ಹೊಸ ಸಾಂಗ್ ಬಂದಿದೆ ಮಂಡ್ಯಲ್ಲಿ ಅಲ್ಲ? ಈಗ ಅದೇ ಹೇಳುದು ಅದು. ಮತ್ತೆ ಇನ್ನೊಂದು ಉಂಟು, ಯಾವ್ದದು? ಸೌಂಡ್ ಎಫೆಕ್ಟ್ಸ್ ನಿಮ್ದು. ಅದೊಂದು ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಒಂದೊಂದು ರೀಲ್ ನೋಡಿ ಸ್ಟಾರ್ಟ್ ಮಾಡ್ತಾರೆ ಅವರು. ಇವತ್ತಮ್ಮ ಚಡ್ಡಿ ಹಾಕ್ತಾರಂತೆ. ಅಮ್ಮ ಮೊನ್ನೆ ಚಡ್ಡಿ ಹಾಕಿದ್ರು. ಚಡ್ಡಿ ಹಾಕಿದಕ್ಕೆ ನಾನು ಹಾಕುದಿಲ್ಲ, ಅದೊಂದು ಇತ್ತು ಆವಾಗ ನಾವು ಎಲ್ಲ ಹೋಗುವಾಗ ತಗೊಂಡಿದ್ದು. ಸುಮ್ಮನೆ ಯಾಕೆ ಅದು ಇಟ್ಟು ವೇಸ್ಟ್ ಮಾಡುದು ಅಂತ ಹೇಳಿ ಹಾಕಿದಪ್ಪ. ಹಾಕಿದ್ದೆ ಇವರು ಎಲ್ಲ ಶುರು ಮಾಡಿದ್ದು. ಪಾಂಡ ರೀತಿ ಕಾಣ್ತೀಯ, ಅದು ಕಾಣ್ತೀಯ, ಕ್ಯೂಟ್ ಇತ್ತು. ಇಡೀ ದಿನ ಕಿರಿಕಿರಿ ಮಾಡ್ಲಿಕ್ಕೆ ಆ ಲೇವಿ ಬಂದು ಫೋಟೋ ಎಲ್ಲ ತೆಗೆದು ಅಮ್ಮ ಪಾಂಡ ಪಾಂಡ ಅದಕ್ಕೆ ತೆಗೆದ್ಮೇಲೆ ತೆಗೆದ್ಮೇಲೆ ಯಾಕೆ ತೆಗೆದ್ರಿ ಅಂತ ಕಿರಿಕಿರಿ ಮಾಡ್ತಾ ಇದ್ದಾರೆ. ಇವತ್ತಾಕಿ ವಿಡಿಯೋದಲ್ಲಿ ತೋರಿಸುವ. ಹಾಕಿ ಅಮ್ಮ, ಒಳ್ಳೆ ಕಾಣ್ತದೆ. ಒಂದು ವಿಡಿಯೋ ಶೂಟ್ ಮಾಡುವ ನಿಮ್ದು ಚಡ್ಡಿ ಹಾಕಿ. ಇನ್ನು ಸ್ವಲ್ಪ ಉಂಟು. ಹ್ಯಾಂಗರ್ ಬಂತು ಫೈನಲಿ. ಅಮ್ಮ ನಿಮ್ಗೆ ಚಪ್ಪಲ್ ಕೂಡ ಬಂತಲ್ಲ? ಚಪ್ಪಲ್ ನಂದು ಮೊದಲು ಇತ್ತಲ್ಲ, ಅದನ್ನು ಸ್ವಲ್ಪ ಇದು ಮಾಡಿ ತರಿಸಿದ್ದೀವಿ. ಇದು ನನಗೆ ಸರಿಯಾಗುತ್ತೆ, ಅದು ಸಾಫ್ಟ್ ಇರುತ್ತೆ. ನನಗೆ ಇದು ಕಾಲು ನೋವೆಲ್ಲ ಬರೋದಿಲ್ಲ ಅದರಲ್ಲಿ. ನಮಗೆ ನೋಡಿ ಅಂತ ನಾನೀಗ ಮೇಲೆ ಹೋಗಿದ್ದೆ ಅಲ್ಲ, ಅದು ಫುಲ್ಲು ಕಾಲು ಗಲೀಜು ಉಂಟು ನಂದು. ಅಮ್ಮನಿಗೆ ಆರ್ಥ ಚಪ್ಪಲ್, ನಮಗೆ ಡಿ ಮಾಡಿದ್ದು ಚಪ್ಪಲ್. ನಿಮಗೆ ಅಂತ ಆರ್ಥ ಆಗ್ಲಿಕ್ಕೆ ಅಜ್ಜಿ ಆಗಿದೆಯಾ? ಭೇದ ಭಾವ ನೋಡಿ. ನನಗೆ ಡಿ ಮಾಡಿದ್ದು 100 ರೂಪಾಯಿದು ಸಾಕು.
ಅಷ್ಟೇ ಅದನ್ನು 2 ದಿನ ಹಾಕ್ತಾರೆ. ಆಮೇಲೆ ಒಂದು ಅಲ್ಲಿ ಒಂದು ಇಲ್ಲಿ ಇರುತ್ತೆ. ನಿಮಗೆ ಆರ್ತ ನೋಡಿ ನೋಡಿ ಎಲ್ಲಿ ಉಂಟು ಅಂತಾನೆ ಗೊತ್ತಿಲ್ಲ. ಅದನ್ನೊಂದು 100 ಸಲ ತೊಳೆತಂದೇ ಇಡ್ತಾರೆ. ಅಷ್ಟು ಮಾತ್ರ ನನಗೆ ಗೊತ್ತುಂಟು. 100 ಸಲ ತೊಳೆತಾನೆ ಇಡ್ತಾರೆ. ಮತ್ತೆ ನೋಡಿದ್ರೆ ಅದು ಚಪ್ಪಲೇ ಇರೋದು. ಇನ್ನೊಬ್ರು ನನ್ನ ಹಸ್ಬೆಂಡ್ ಇದ್ದಾರೆ, ಅವರು ಒಬ್ರು ಇನ್ನೊಬ್ರು, ಅವರೆಲ್ಲಿ ಇಟ್ಟಿದ್ದಾರ ಚಪ್ಪಲನ್ನು ನನಗೆ ಗೊತ್ತಿಲ್ಲ. ನಾನು ಹಾಕುದು ಮತ್ತೆ ಚಪ್ಪಲ್ ಎಲ್ಲಿ ಇರ್ತದೆ ನೋಡುವಾಗ ಅದು ಗಲೀಜಾಕಿರ್ತದೆ. ನಾನು ತೊಳೆಯುವುದು, ಮಧ್ಯಾಹ್ನ ಬಿಸಿಲಿಕ್ಕೆ ಹಾಕುದು ಒಂದು ದಿವಸ, ಮತ್ತೆ ನೆಕ್ಸ್ಟ್ ಸೇಮ್ ಆಗ್ತದೆ. ಮತ್ತೆ 1 ವಾರ ಮೇಲೆ ನೆನಪಾಗ್ತದೆ ಚಪ್ಪಲ್ ಉಂಟಂತ. ನಾನಾದ್ರೆ ಕಂಟಿನ್ಯೂ ಹಾಕ್ತೀನಿ, ನನಗೆ ಅದು ಇಲ್ದಿದ್ರೆ ಆಗುದಿಲ್ಲ. ಅದು ಕರೆಕ್ಟ್ ಆಗುತ್ತೆ. ಎಲ್ಲರೂ ಹಾಕ್ತಾರೆ ನಮ್ದು ಮನೆಯಲ್ಲಿ. ಅಂದ್ರೆ ಒಳಗಡೆಗೆ ಒಂದು ಚಪ್ಪಲ್ ಉಂಟು, ಹೊರಗಡೆ ಒಂದು ಚಪ್ಪಲ್ ಉಂಟು. ಹಾಗೆ ಇವರೇನ್ ಮಾಡ್ತಾರೆ, ಕೆಲವೊಮ್ಮೆ ಅದನ್ನು ಮಧ್ಯದಲ್ಲಿ ಇಡ್ತಾರೆ. ಅದು ಹೊರಗೆ ಕೂಡ ಅಲ್ಲ, ಒಳಗೆ ಕೂಡ ಅಲ್ಲ ಅಂತ ಹೇಳಿ ಆ ಮಧ್ಯದಲ್ಲಿ ಹೋಗಿ ಇಡ್ತಾರೆ. ಮತ್ತೆ ಅದು ಅದನ್ನು ಹಾಕಿ ಯಾರಾದ್ರೂ ಇನ್ನೊಬ್ಬ ಮಂಗ ಹೋಗ್ತಾರೆ ಸೀದಾ. ಮತ್ತೆ ಅದು ಎಲ್ಲೆಲ್ಲಿ ಇರುತ್ತೆ ಹೀಗೇ ಮಾಡುದು. ಮತ್ತೆ ಅದನ್ನು ತೊಳೆದು ತಂದಿಡ್ತಾರೆ. ನೋಡಿ ಅವ್ರು ನೋಡಿರ್ಲಿ, ಎಲ್ಲಿ ಉಂಟು ನಿಮ್ದು ಚಪ್ಪಲ್, ಎಲ್ಲಿ ನಿಮ್ದು? ಮೊನ್ನೆಯಿಂದ ಹೇಳ್ತಾ ಇದ್ದಾರೆ ನಂದು ಚಪ್ಪಲ್ ಇಲ್ಲ ಅಂತ ಹೇಳಿ. ಒಂದೊಂದು ಹೆಸರು ಹೇಳ್ತಾರೆ ನನಗೆ. ಫೈನಲಿ ಬಳೆ ಒಂದು ನಾನು ಸುಮಾರು ಸೆಟ್ ಮಾಡಿದ್, ನಾನು ಮತ್ತೆ ಸ್ವಲ್ಪ ಅವ್ರು ಸೆಟ್ ಮಾಡಿ ಕೊಟ್ರು. ಮತ್ತೆ ಹೇಳ್ತಾರೆ ನೋಡಿ ನಾನು ಬಂದಿದ್ರಿಂದ ಆಯ್ತು ನಿಮ್ಗೆ, ನಿಮ್ದು ಬೇಗ ಅದೇ. ಮತ್ತೆ ಕ್ರೆಡಿಟ್ಸ್ ಅವರಿಗೆ, ನನ್ಗೇನಿಲ್ಲ, ನಾನು ಸುಮ್ಮನೆ ಇಲ್ಲ. ಇದು ನಂದು ಕಾಲ್ಗೆಜ್ಜೆ ನಾದದಲ್ಲಿ ನನ್ನ ಗುಂಡಿಗೆ ಇದೆ. ಎಂತದ ಗುಂಡಿಗೆ ಇದೆ? ಹೋಗ ನಿಂದು ಕೆಲಸ ಮಾಡ್ಬೇಕು. ಆಯ್ತು ಎಕ್ಸಸೈಸ್ ಆಯ್ತಾ ನಿಂದು? ಇಲ್ಲ, ಇನ್ನು ನಾಳೆ. ಆಯ್ತು, ಒಂದಿನ ಸ್ಕಿಪ್. ಅವನ್ ಕೂಡ ಸ್ಕಿಪ್ ಮಾಡಿದ್ದಾನೆ ವಿನು. ಆಗ ನಾನು ಎಂತ ಒಂದು ದಿನ ಕೂಡ ಸ್ಕಿಪ್ ಮಾಡುದಿಲ್ಲ ಮಮ್ಮಿ. ನಾನು ಎಂತದ ಹೇಳ್ತಾ ಇದ್ದ ಸ್ಟ್ರಿಕ್ಟ್, ಅದ್ರಲ್ಲೆಲ್ಲ ಹಾಗೆ ಹೀಗೆ ಅಂತ ಹೇಳಿ. ಮತ್ತೆ ಅದರ ಬಂದು ಕೇಳ್ತಾ ಇದ್ದಾನೆ, ಮಮ್ಮಿ ಇವತ್ತು ನಾನು ಮಾಡ್ಬೇಕಾ ಅಥವಾ ನಾಳೆ ಬೆಳಿಗ್ಗೆ ಮಾಡ್ಬೇಕು? ನಿಂಗೆ ಹೇಗ್ ಬೇಕು ಮಾಡು ಅಂತ ಹೇಳಿದೆ. ಅಲ್ಲ, ನಾನು ಯಾವತ್ತು ತಪ್ಪಿಸುದಿಲ್ಲ. ತಪ್ಪಿಸಿದ್ರೆ ಮತ್ತೆ ಅದು ಇದಾಗುತ್ತೆ. ಆಗ ತಪ್ಪಿಸ್ಬೇಡ, ಮಾಡು. ಇಲ್ಲ, ಮಾಡುವ ಟೈಮ್ ಕೂಡ ಹೋಯ್ತು. ಅವನೇ ಹೇಳ್ತಾ ಇದ್ದಾನೆ, ಸಂತೆ ಹೋಗಂತ ಹೇಳಿದ್ರೆ ನಾನು ಮಾಡ್ಲಿಲ್ಲ ಇರ್ಬೇಕು ಇವತ್ತಿಲ್ಲ. ಎಲ್ರು ಒಟ್ಟಿಗೆ ಮಾಡುದಲ್ಲ ನೀವು? ಇನ್ನು ನಾಳೆ ನಾನು ಕೂಡ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೇಕು. ಇವತ್ತು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಎಕ್ಸಸೈಸ್ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ನಾಳೆಯಿಂದ ಮಾಡಿ. ಈಗ ನೋಡಿ ಅಮ್ಮ ಹೀಗೆ ಇದ್ದಾರೆ, ನಾಳೆ ನೋಡುವ ಹೇಗೆ ಹೋಗ್ತಾರೆ. ಒಂದಿನದಲ್ಲಿ ಎಂತ ನಾನು ಇದಾಗುದಾ? ನಾನು 1 kg ಜಾಸ್ತಿ ಆಗಿದ್ದೀನಿ. 1 kg ಜಾಸ್ತಿ ಆಗಿತ್ತು. ಮತ್ತೆ ಅಷ್ಟೇ ವೇಟ್ ಆಗಿದ್ದೀನಿ. 1 kg ಜಾಸ್ತಿ ಆಗಿದ್ದೀನಿ. ಯಾಕೆಂದ್ರೆ ಏನು ಡಯಟೇ ಇಲ್ಲ, ಗಟ್ಟಿ ತಿನ್ನುವುದೇ ಅಷ್ಟೇ. ಇರಲಿ, ಏನಾಗುದಿಲ್ಲ. ಒಮ್ಮೆ ತಿನ್ನೋದು ಮತ್ತೆ ಸಪುರ ಆಗೋದು ಅಷ್ಟೇ. ಹೆಲ್ದಿ ಆಗಿದ್ರೆ ಆಯ್ತು ಅಷ್ಟೇ. ದಪ್ಪ ತೆಳ್ಳಗೆ ಬಿಳ್ಳೆಗೆ ಫಿಗರ್ ಇಟ್ಕೊಂಡು ಎಲ್ಲ ಏನು ಮಾಡಲಿಕ್ಕಿಲ್ಲ ನಮಗೆ. ಸ್ವಲ್ಪ ಹೆಲ್ದಿ ಆಗಿದ್ರೆ ಆಯ್ತು ಅಂತೇಳಿ ಅಷ್ಟಕ್ಕೆ ಮಾತ್ರ. ಕೂತ್ಕೊಳ್ತೀನಿ, ಹೇಳ್ತೀನಿ, ನಲಿತೀನಿ, ಡ್ಯಾನ್ಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಬೈತೀನಿ, ಬೊಬ್ಬೆ ಹಾಕ್ತೀನಿ, ಎಲ್ಲ ಮಾಡ್ತೀನಿ. ಇನ್ನೆಂತ ನನಗೆ ಮೊನ್ನೆ ಒಂದು ಡ್ಯಾನ್ಸ್ ಮಾಡಿ ಗಡ್ಬಿಡಿ ಗಂಡ ನೀನು ಅಂತ ಹೇಳಿ ಅದರಲ್ಲಿ ಒಂದು ಸ್ಟೆಪ್ ಇತ್ತು. ಅದು ಕೆಳಗೆ ಕೂತ್ಕೊಂಡು ಮೇಲೆ ಬರ್ಲಿಕ್ಕೆ, ಕೆಳಗೆ ಕೂತ್ಕೊಂಡು ಮೇಲೆ ಬರ್ಲಿಕ್ಕೆ 3 ಸತ ಅದು ನಾನು ಕರೆಕ್ಟ್ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ಗೆ ಅದು ರಾಂಗ್ ಆಗ್ತಾ ಅಂದ್ರೆ ಅವರು ತಪ್ಪಿಸ್ತಾ ಇದ್ರು ಆ ಸ್ಟೆಪ್ ಅನ್ನು. ಅವರಿಗೋಸ್ಕರ ನಾನು ಅದನ್ನು ಎಷ್ಟು ಸಲಿ ಮಾಡಿದಂತ ಇಲ್ಲ. ಇವಾಗ್ಲೂ ಆ ಕಾಲು ನೋವು ಲೆಗ್ ಡೇ ಮಾಡ್ತೀವಿ ನೋಡಿ, ಅದಕ್ಕಿಂತ ವರ್ಸ್ಟ್ ಆಗಿತ್ತು. ಕೂತ್ಕೊಳ್ಳಿಕ್ಕೆ ಆಗಲ್ಲ, ಹೇಳಲಿಕ್ಕಾಗಲ್ಲ, ಮಲಗ್ಲಿಕ್ಕೆ ಆಗಲ್ಲ. ಓ ದೇವ್ರೆ, ಇಲ್ಲೆಲ್ಲ ದಪ್ಪ ಆಗಿ ಕಾಲು. ಲೆವೆನ್ನ ಕೇಳಿದಲ್ಲ, ಲೆವೆ ಕೇಳ್ತಾ ಇದ್ದ, ಎಂತಮ್ಮ ನಿಮ್ಗೆ ಎಂತಾಗಿದೆ ಕಾಲು ಲೆವಿಯರ್? ಅದಕ್ಕೆ ಹೇಳಿದ ಅವ್ರು ಎಕ್ಸಸೈಸ್ ಮಾಡಿದ್ರು. ಓ ಹೌದಾ, ಎಕ್ಸಸೈಸ್ ಹಾಗಾದ್ರೆ ಮಾಡ್ಬೇಕಮ್ಮ, ಒಳ್ಳೇದು ಅಂತೇಳಿ ಸುಮ್ಮನಾದ. ನಾನು ಹೇಳಿದಿದ್ರೆ ಡ್ಯಾನ್ಸ್ ಮಾಡಿ ಕಾಲು ನಿಮ್ಗೆ ಅದೇ ಕೆಲಸ, ನಿಮ್ಗೆ ಎದ್ದು ಒಬ್ಬೆ ಆಗ್ತಾ ಇದ್ದಾರೆ. ನೀವು ಎಕ್ಸಸೈಸ್ ಮಾಡಿದಂತ ಹೇಳಿದಕ್ಕೆ ಸುಮ್ಮನಾದ. ಅವನೊಬ್ಬ ನನಗೆ ನನ್ನ ಅಪ್ಪ ಅವನು. ಹೌದು, ಯಾವಾಗ ನೋಡಿದ್ರೆ ಚಾರೆ ಮಾಡ್ತಾ ಇರ್ತಾರೆ ನನಗೆ. ಅದು ತಿನ್ಬಾರ್ದು, ಅದು ಹೀಗೆ ಇರಬೇಕು, ಅವನಿಗೆ ಮಾತ್ರ ಒಳ್ಳೆ ಬೇಕು. ಅವನು ತಿನ್ನುವಾಗ ಅವನು ಇದು ಮಾಡುವಾಗ ಅದು ಇದೇ ಇಲ್ಲ, ಅದಕ್ಕೆ ಲೆಕ್ಕನೇ ಇಲ್ಲ. ನಾವು ಮಾಡುವಾಗ ಮಾತ್ರ ಚೊರೆ ಮಾಡ್ತಾನೆ. ಬಾ, ನನ್ನ ಅಪ್ಪ ಅವನು. ನನ್ನ ಅಪ್ಪ ಆಗಿರ್ಲಿಲ್ಲ ಪಾಪ. ಹೌದು. ಓಕೆ, ಇಲ್ಲಿ ನೋಡಿ, ಈಗ ಇಯರಿಂಗ್ ಎಲ್ಲ ಇಟ್ಟಾಯಿತು ನಂದು. ಇನ್ನು ಕೆಲವು ನಾನು ಸಣ್ಣ ಸ್ಟಡ್ಸ್ ಎಲ್ಲ ಇದೆಯಲ್ಲ, ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ಸ್ವಲ್ಪ.
ಸ್ಟೇರಿಂಗ್ ನಂದು. ಇನ್ನು ಕೂಡ ಕೆಲವು ಬ್ಯಾಗ್ ಸಿಗ್ಲಿಕ್ಕೆ ಉಂಟು, ಅಲ್ಲಲ್ಲೇ ಉಂಟು. ಹಾಗಾಗಿ ಈಗ ಸಿಕ್ಕಿದ್ದನ್ನು ಒಟ್ರಾಸ್ ಇಟ್ಟಿದ್ದೀನಿ ನಾನು, ಅದಕ್ಕೆ ಒಂದು ಸರಿಯಾಗಿ ಸೆಟ್ ಮಾಡಿ ಇಡ್ಲಿಕ್ಕೆ ಉಂಟದು. ಇದು ಬ್ರಷ್ ಇದೆಲ್ಲ ಇದರಲ್ಲಿ ಇಡೋಣ. ಇದಕ್ಕೊಂದು ಈ ರೀತಿ ಮುಚ್ಚಳ ಉಂಟು, ಟೋಪಿ ಟೋಪಿ ಟೋಪಿ, ಟಿಂಗ್ 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 ಟಿಂಗ್. ಕೆಲವು ಲಿಪ್ಸ್ಟಿಕ್ ಇದೆಲ್ಲ ಇದರಲ್ಲಿ ಸೆಟ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಹೀಗೆ ಅಡ್ಡನೆ ಇಡಬೇಕಾಗುತ್ತೆ, ನೆಟ್ಟಾಗಿ ತಿರುಗಿಸುವಾಗ ಉಂಟು ಬಡ್ಕಂತ ಒಂದೊಂದು ಬೀಳ್ತಾನೆ ಇರುತ್ತೆ ಅದು. ಅದಕ್ಕೆ ಸ್ವಲ್ಪ ನೋಡಿ ಹೀಗೆ ಅಡ್ಡ ಹಾಕಿ ಇಟ್ಟಿದ್ದೀನಿ. ಇದು ನಿಜವಾಗ್ಲೂ ಇಂಥದ್ದು ಇದು ಎಂತ ಗೊತ್ತಿಲ್ಲ, ಸುಮ್ಮನೆ ಅದು ವೇಸ್ಟ್, ಅದು ಅಲ್ಲಾಡುವಾಗ ಉಂಟಲ್ಲ ಎಲ್ಲ ಕೆಳಗೆ ಬೀಳುತ್ತೆ. ಬಡ್ಸ್ ಹಾಕುವುದೆಲ್ಲ ಇಡುವಂಥದ್ದು, ಆದರೆ ಇದು ಉಂಟು ಬಡ್ಸ್ ಖಾಲಿಯಾಗಿದೆ. ಹಾಗೆ ಅದರಲ್ಲಿ ಹಾಕ್ಲಿಕ್ಕೆ ಉಂಟು. ಇದರಲ್ಲಿ ನಾನು ಹೆಚ್ಚಾಗಿ ಅದು ಎಂತ ಗೊತ್ತಿಲ್ಲ, ಮೇಕಪ್ ಎಲ್ಲ ರಿಮೂವ್ ಮಾಡುವಂಥದ್ದು ಕಾಟನ್ ಸಿಗುತ್ತೆ ನೋಡಿ, ಅದು ಹಾಕೋದು. ಹಾಗೂ ಇದರಲ್ಲಿ ನಾನು ಬಡ್ಸ್ ಹಾಕಿರೋದು, ಅದು ಇನ್ನು ತರಿಸ್ಬೇಕು, ತರಿಸಿ ಹಾಕಬೇಕು. ಇದು ನನ್ನ ಕೆಲವು ಕ್ಲಿಪ್ಸ್ ತಿಮ್ಮಿ ತಗೊಂಡು ಬಂದಿದ್ದು ನೋಡಿ. ಇದು ನಂದೆ ಇದೆಲ್ಲ, ಇದು ಸ್ಟೇನ್ಲೆಸ್ ಸ್ಟೀಲ್ ಎಲ್ಲ. ಇದು ಏನು ಕೂಡ ಆಗೋದಿಲ್ಲ. ಇದು ನನಗೆ ಕೊಟ್ಟಿದ್ದೊಬ್ಬರು ಗಿಫ್ಟ್, ತುಂಬ ಕೊಟ್ಟಿದ್ದರು. ಅವ್ರದ್ದು ವಿಡಿಯೋ ಇನ್ಸ್ಟಾದಲ್ಲಿ ಹಾಕಬೇಕು, ನಾನು ಇನ್ನೂ ಕೂಡ ಹಾಕಲಿಲ್ಲ. ಇದು ತುಂಬ ಚೆನ್ನಾಗಿದೆ, ಇದು ಕ್ವಾಲಿಟಿ ಕೂಡ ಸ್ಟೇನ್ಲೆಸ್ ಸ್ಟೀಲ್. ಇದು ಇಲ್ಲಿ ಬರ್ತಿದೆ ನೋಡಿ. ಇದೇನಾಗುತ್ತೆ, ನನಗೆ ಅಲರ್ಜಿ ಆಗಲ್ಲ, ಬೇರೆ ಏನು ಹಾಕಿದರೂ ನನಗೆ ಅಲರ್ಜಿ ಆಗುತ್ತೆ. ಹಾಗಾಗಿ ನಾನು ಇಂಥದ್ದೆಲ್ಲ ಸ್ಟೇನ್ಲೆಸ್ ಸ್ಟೀಲೇ ಹಾಕೋದು. ಇದು ನನಗೆ ಏನಾಗೋದಿಲ್ಲ. ಅಮ್ಮನಿಗೆ ಅಮ್ಮನ ಗಾಗ್ರಾ ಸಿಗ್ತಿಲ್ಲ ಅಂತೆ. ಗಾಗ್ರಾ ಗಾಗ್ರಲ್ಲ, ಗಾಗ್ರಾ ಅಲ್ವಾ, ಲಂಗ ಮಂಗ. ಎಂತ ಗಾಗ್ರಾ ಚೋಲಿ ಹಾಕಿ ತಿರ್ಸ್ತೀನಿ ನಾನು. ಚಡ್ಡಿ ಹಾಕಿ ಅಲ್ಲ, ಚಡ್ಡಿ ಹಾಕಲ್ಲ ಹೋಗು ಪ್ಲೀಸ್. ಅದು ಹಾಕಿ ಒಮ್ಮೆ. ಇದೆ ಅಲ್ಲ ಅದು ಶರ್ಟ್, ಇನ್ನೊಮ್ಮೆ ಹಾಕ್ತೀನಿ. ಇದಲ್ಲ ಅದು ಶರ್ಟ್. ಹೌದು, ಇದು ಶರ್ಟ್ ಮತ್ತೆ ಅದು ಚಡ್ಡಿ. ಎಲ್ಲಿ ಉಂಟು ಅದು ಚಡ್ಡಿ? ಅದಿಲ್ಲ, ಅದು ಉಂಟು, ಇಲ್ಲಿ ಎಲ್ಲಿ ಇರ್ಬೋದು, ಇಲ್ಲೋ ಎಲ್ಲಿ ಇರ್ಬೋದು. ಇದಾ? ಇದು ಇದಲ್ಲ, ಇದಲ್ಲ, ಅದು ಹಾಕಿ, ಅದು ಚಡ್ಡಿ ತೋರಿಸುವ. ನೀವು ಸುಮ್ಮನೆ ಹೋಗ್ತೀಯ ಇಲ್ಲ ಇಲ್ಲಿಂದ ರಾಯ್. ನೆಕ್ಸ್ಟ್ ಹಾಕ್ತೀನಿ, ನೆಕ್ಸ್ಟ್ ಗಾಗ್ರಾ ಚೋಲಿ ಹಾಕ್ತೀನಿ ಈಗ. ನಂದು ಲಂಗ ಅಂತ ಇಲ್ಲ, ನಂದು ಗಿಡ್ಡ ಲಂಗ ಇತ್ತು, ನಂದು ಇಟ್ಟಿದ್ದು ಸುಮ್ಮನೆ ಮನೆಯಲ್ಲಿ ಎಲ್ಲ ಹಾಕೋಣ. ಮಂಗನ ಲಂಗ ಅದು ಲಂಗ ಇಲ್ಲ, ಪಜ್ಜು ಮನಿ ತಗೊಂಡೋಗಿಲ್ಲ ನನ್ನ ಲಂಗ. ಓಕೆ, ಇದು ನನ್ನ ಫ್ರೆಂಡ್ ಕೊಟ್ಟದ್ದು ಇಫ್ತಾರಿಗೆ. ಕಾಲ್ ಮಾಡಿ ಇಷ್ಟು ಕೊಟ್ಟಾದ್ಮೇಲೆ ಹೇಳ್ತಾ ಇದ್ದೇನೆ, ಇನ್ನು ಏನು ಸಿಕ್ಕಿಲ್ಲ ನನಗೆ ತರಲಿಕ್ಕೆ, ನೈಟ್ ಆಯ್ತಲ್ಲ ಅಂತ. ಯಾವ ಫ್ರೆಂಡ್? ಅದು ನನ್ನ ಫ್ರೆಂಡ್. ಹೆಸರಿಲ್ವಾ ಫ್ರೆಂಡಿಗೆ? ಜುಬೇರ್. ಜುಬೇರ್ ಯಾವಾಗಲೂ ಕಳಿಸ್ಕೊಡ್ತಾನೆ, ಎಂತ ಸುಮಾರು ಕಳಿಸ್ತಾರೆ. ಎಲ್ಲಿದ್ದಾನೆ ಫ್ರೆಂಡ್ ನಿಂದು? ಅವನು ಹೊರ ದೇಶದಲ್ಲಿ, ಅವನ ಫ್ಯಾಮಿಲಿಯಿಂದ ಇದು ತಂದರು ಅಲ್ಲ. ಇಫ್ತಾರ್ ಪಾರ್ಟಿ ನಮಗೆ ಇವತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓ, ಇದಾಕಿದ್ದ ಲಂಗ ಇದೇ ಸಿಗ್ತಾ ಇಲ್ಲ ಅಂತ. ಯಾವಾಗದ್ದು ಗೊತ್ತುಂಟ ಇದು? ಅವಾಗ ಬೊಡ್ಡಿ ಇದ್ದೆ ನೋಡಿ, ಆವಾಗ ಇದು ಹಾಕುವಾಗ ಹಿಂಗೆ ಕಾಣ್ತಾ ಇತ್ತು, ಟೊಂಕು 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 ಅಂತ ಹೇಳಿ. ಆಮೇಲೆ ಆಗ್ತಾ ಇರಲಿಲ್ಲ ನನಗೆ. ಕೆಲವರು ಹೇಳ್ತಾರೆ ನೀನೀಗ ಭಾರಿ ಸಪುರ ಇದ್ದೀನಿ. ಅಲ್ಲ, ಸಪುರ ಇಲ್ಲ, ಆದ್ರೆ ಮೊದಲಿಗಿಂತ ಹೇಳು. ಅಮ್ಮ ಅದು ಲೇವಿ, ನಂದು ಬಾಚಣಿಗೆ ಇಲ್ಲಿ ಉಂಟು. ಬಡಿ ಅವನಿಗೆ. ನಂದು ಬಾಚಣಿಗೆ ಕೊಡು. ನಿಂದು ಇಲ್ಲಿ ಪಾಲಿಶ್ ಬೇಡ, ನನಗೆ ನನ್ನ ಬಾಚಣಿಗೆ ಬೇಕು. ಅದು ಹುಡುಕಿರೋದು ಬಾಚಣಿಗೆ ಮಾರ ಇದೆ. ನಂಗೆ ಕೊಡು ಲೇವಿ. ಅದು ನಂದು ಗ್ಲಾಸಿನ ಸೆಟ್, ಅದು ಮಂಗ. ಅದು ಗೋವಾದಿಂದ ತಂದದ್ದು. ನಿನಗೆ ಬೇರೆ ಕೊಡ್ತೀನಿ ನಾನು. ಊಟ ಮಾಡೋಣ. ಮೆಲ್ಲ ಯಾವಾಗ ತಗೊಂಡೋಗಿದ್ದ ನನ್ಗೆ ಹೇಳ್ತಾ ಇದ್ದ, ಆದ್ರೆ ನಾನು ಎನಿಸಿರ್ಲಿಲ್ಲ. ನಾನೆಂತ ಹೇಳಿದ್ದು? ಅವ್ನು ನೋಡಿ ಸುಳ್ಳೆ ಹೇಳ್ತಾ ಇದ್ದಾನೆ. ಓಕೆ, ಮಟನ್ ಬಿರಿಯಾನಿ ಹಾಗೂ ಚಿಕನ್ ಬಿರಿಯಾನಿ ಉಂಟು. ಈಗ ನಾವು ಮಟನ್ ಬಿರಿಯಾನಿ ಓಪನ್ ಮಾಡ್ತಾ ಇದ್ದೀವಿ. ಹಾಯ್, ಏನು ಅಣ್ಣ, ಹೇಗಿದ್ದೀಯಾ? ಓ, ಇಲ್ಲಿದ್ದೀಯಾ ನೀನು? ಇವತ್ತು ಮಾಡಿದ್ಯಾ ನೀನು ಎಕ್ಸಸೈಸ್? ಎಕ್ಸಸೈಸ್ ಮಾಡ್ತೀಯ ಇವತ್ತು? ಇಲ್ಲ ಅಲ್ಲ. ನೀನು ಎಂತ ಹೇಳ್ತಿದ್ದೆ ನನಗೆ ಬಾರಿ? ನಾನು ನನ್ನ ಇದು ಬಿಡೋದಿಲ್ಲ ಎಂತದ ಹೇಳ್ತಾನೆ.
ನಂಗೆ ಅದು ಬರೋದಿಲ್ಲ ವರ್ಡ್. ಎಂತ ಎಂತ ಹೇಳ್ತೀಯ? ಇಲ್ಲ ಡಿಸಿಪ್ಲಿನ್ ಅದಲ್ಲ, ಇನ್ನೊಂದು ಎಂತದ್ದು ಹೇಳಿದ್ದೀನಿ. ಓ ಇದೆಲ್ಲಿ ಬಂತ? ಅದು ನಾಳೆ ಹಾಲು ತರ್ಲಿಕ್ಕೆ ಉಂಟು, ಹಾಲು ತಗೊಂಡು ಹೋಗ್ಲಿಕ್ಕೆ ಉಂಟು. ಅಜ್ಜ ಅಜ್ಜ ಹಾ? ಯಾವುದು? ಅದು ತರ್ಲಿಕ್ಕೆ ಅಂತ. ಆ ಗಾಡಿಯ ಇದಾ? ಇಲ್ಲಿ ಏನುಂಟು? ನಾವು ಜಪಾನಿಗೆ ಹೋಗಿದ್ದೀವಿ. ನಾವು ಯಾವುದು ಇದು? ಅದು ಲಕ್ಸ್ ಕೋಸಿ. ನಂಗೆ ಹೇಳಕ್ ಬರೋದಿಲ್ಲ ಅದು ಯಾವುದು. ಅವನು ಮತ್ತೆ ನಾನು ಏನೇನು ಓದ್ತೀನಿ, ಮತ್ತೆ ಅವನು ಎಂತೆಂತ ಹೇಳ್ತಾರೆ. ಲಕ್ಸಂಬರ್ಗ್ಗೆ ಊಟಿ ಮತ್ತೆ ಜಪಾನ್. ಎಲ್ಲಿ ಅದು? ಆಫ್ರಿಕಾ. ಅದು ಆಫ್ರಿಕಾ ಹೇಳುವಾಗ ಇದು ಎಲ್ಲಿಂದ ಬಂತು? ಗಿನಿ, ನ್ಯೂ ಗಿನಿ. ಅಲ್ಲ, ನೀವು ಆಫ್ರಿಕಾ ಹೇಳಿದ್ದಲ್ಲ, ಅವಾಗನೇ ಒಬ್ಬ ಹೀಗೆ ಬಂದ. ಅವನು ತಗೊಂಡು ಬಂದಿದ್ದು ಅವನ ಊರಿಗೆ. ಹೇಗುಂಟ ನಿನ್ನ ಊರು? ಹಾ, ಅಲ್ಲ ಬಜ್ಜ, ಇಲ್ಲಿ ನೋಡಿ ಕಾಫಿ ಮಾಡುದು, ಮಾಡುದು, ಅದನ್ನು ಚೆಲ್ಲುದು. ಚೆಮ್ಮು. ಇಲ್ಲೆಲ್ಲ ಅದನ್ನು ಗಾಳಿಸುವಾಗ ಅದನ್ನು ಡಾಟ್ ಡಾಟ್ ಆಗಿಡುದು. ಡೈಲಿ ನನಗೆ ಇದು ಕ್ಲೀನ್ ಮಾಡಿ. ಏನು ಚೆಲ್ಲು ಆಯ್ತು? ನಾಳೆ ತೋರಿಸ್ತೀನಿ ನಿಮಗೆ ಒಂದು. ಏನು ಚೆಲ್ಲಿಲ್ಲ? ಏನು ಚೆಲ್ಲಿಲ್ಲ. ಚೆಲ್ಲಿದರು ಮಲ್ಲಿಗೆಯ, ನಾವು ಚಿಕ್ಕ ಇರುವಾಗ ಅದು ಡ್ಯಾನ್ಸ್. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೆಯ ಮೇಲೆ. ನಿಮ್ಗಿತ್ತಾ? ಅಲ್ಲ ಅವ್ರದ್ದು ನೋಡಿ. ನಮಗೆ ಬೆಂಡೆಕಾಯಿ ತೊಂಡೆಕಾಯಿ ಅದು ಕೂಡ ಇತ್ತು. ಇನ್ನು ಅದೇ ಮಾಡು, ಬೆಂಡೆಕಾಯಿ ಮತ್ತೆ ತೊಂಡೆಕಾಯಿ ಅಂತೆ ಅದೇ ಇರುತ್ತಿದೆ. ಗಲೀಜು ಗಲೀಜು. ಮಟನ್ ಬಿರಿಯಾನಿ ಎಮ್ಮಿ ಎಮ್ಮಿ ಕಾಣ್ತಾ ಉಂಟು. ಮೊಟ್ಟೆ ಕೂಡ ಉಂಟಾ? ಅವ್ರು ನೋಡಿ ಇಬ್ರು. ಅದೇ ಅವರಿಗೆ ಅವ್ರದ್ದೇ ಸೀರಿಯಲ್. ಊಟ ಮಾಡ್ಲಿಕ್ಕೆ ಬನ್ನಿ ಅಂತ ಹೇಳಿದ್ರೆ ಇದೇ ಇಲ್ಲ. ಇದು ಮೊನ್ನೆ ಪಜ್ಜು ನೋಡಿ ನಮ್ಮ ಪ್ಲೇಟ್. ಅದು ಒಂಥರ ಮಾಡಿ. अलग हूँ गलत नहीं. ಒಬ್ಬ ಅದು ಪ್ಲೇಟಿಗೆ ಪ್ರೊಟೆಸ್ಟ್ ಮಾಡೋದಂತ. ನನಗೆ ಸ್ವಲ್ಪ ಬಿರಿಯಾನಿ ನೋಡಿ, ನನಗೆ ಸ್ವಲ್ಪ ಸಾಕು. ಉಂಟಾ ಪೀಸ್ ಎಲ್ರಿಗೂ? 7 ಪೀಸ್ ಇರೋದು. ಇನ್ನೆಷ್ಟು ಮೆಂಬರ್ಸ್ ಇದ್ದಾರೆ? ಉಂಟಲ್ಲ ಅಲ್ಲಿ? ಇಲ್ಲ, ಇದು ಮಸಾಲ ಒಂದು ನಿಮಿಷ ನಿಲ್ಲ. ಅವನಿಗೆ ಹಾಕಿ ಫಸ್ಟ್. ಅಲ್ಲಿ ಅವನಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ ಪಾಪ, ಅದು ಬಿರಿಯಾನಿ ಅಲ್ಲ. ನಿಮಗೆ ರೈಸಲ್ಲಿ ಕಾಪ್ಸ್ ಎಲ್ಲ ಇರುತ್ತೆ. ಹಾ ಹೇಳಿ. ರೈಸಲ್ಲಿ ಕಾಪ್ಸ್ ಎಲ್ಲ ಇರುತ್ತೆ ಮಮ್ಮಿ, ಅದನ್ನೆಲ್ಲ ತಿನ್ಬಾರ್ದು. ನಿಮಗೆ ಪಾಪ ಜಾಸ್ತಿ ತಿನ್ಬಾರ್ದು. ಓಕೆ ನೋಡಿ ನೋಡಿ ಯಾವ್ದು ಇಷ್ಟ ಮಕ್ಕ ರೈಸ್ ಹೆಂಗ ಮಸಾಲದ ಹೆಂಗ. ಓಕೆ, ನಮ್ದು ಊಟ ಎಲ್ಲ ಆಯಿತು. ಕೆಳಗೆ ಎಲ್ಲರೂ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದಾರೆ. ಹಾಗೂ ಈಗ ಮೂವಿ ಕೂಡ ನೋಡ್ಲಿಕ್ಕೆ ಉಂಟು. ಹಾಗೂ ನನಗೆ ಥಿಯೇಟರ್ ಕೂಡ ಆನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.